ನಮಸ್ತೆ ಸ್ನೇಹಿತರೆ, ಭಕ್ತಿ, ಸಂಸ್ಕೃತಿ ಮತ್ತು ಸಕಾರಾತ್ಮಕತೆಯ ಸಂಗಮ ಸುಚಿಕಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲವೊಮ್ಮೆ ಕಣ್ಣಿಗೆ ಕಾಣುವುದೇ ಸತ್ಯವಾಗಿರುವುದಿಲ್ಲ ಮತ್ತು ಕೆಲವೊಮ್ಮೆ ಸತ್ಯವು ನಮ್ಮ ಕಲ್ಪನೆಗೂ ಮೀರಿದ ರಹಸ್ಯವನ್ನು ಅಡಗಿಸಿಕೊಂಡಿರುತ್ತದೆ. ನಂಬಿಕೆ ಮನುಷ್ಯನನ್ನು ದೇವರ ಹತ್ತಿರ ಕರೆದೊಯ್ದರೆ, ಕುರುಡು ನಂಬಿಕೆ ಅವನನ್ನು ಮೋಸದ ಬಲೆಗೆ ಬೀಳಿಸುತ್ತದೆ. ಇಂದು ನಾವು ಕೇಳಲಿರುವ ಕತೆ ಅಂತಹದ್ದೇ ಒಂದು ರಹಸ್ಯದ ಕತೆ. ಬನ್ನಿ ಸ್ನೇಹಿತರೆ, ಕತೆ ಶುರು ಮಾಡೋಣ. ಬಹಳ ವರ್ಷಗಳ ಹಿಂದೆ ದಟ್ಟವಾದ ಕಾಡುಗಳ ಮಧ್ಯ ಒಂದು ಸುಂದರ ಹಳ್ಳಿ ಇತ್ತು. ಆ ಹಳ್ಳಿಯ ಮಧ್ಯದಲ್ಲಿ ನೂರಾರು ವರ್ಷಗಳ ಇತಿಹಾಸ ಹೊಂದಿದ್ದ ಒಂದು ಪ್ರಾಚೀನ ಶಿವನ ದೇವಸ್ಥಾನವಿತ್ತು. ಆ ದೇವಸ್ಥಾನದಲ್ಲಿ ಇದ್ದ ಚಿನ್ನದ ಶಿವಲಿಂಗದ ಬಗ್ಗೆ ಒಂದು ವಿಚಿತ್ರ ನಂಬಿಕೆ ಇತ್ತು. ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆಗೆ ಆ ಶಿವಲಿಂಗ ಕಣ್ಣೀರು ಸುರಿಸುತ್ತಿತ್ತು. ಆ ಕಣ್ಣೀರು ಸಾಮಾನ್ಯ ನೀರಲ್ಲ, ಚಿನ್ನದ ಹನಿಗಳಾಗಿದ್ದವು. ಈ ಸುದ್ದಿ ರಾಜ್ಯದಾದ್ಯಂತ ಹರಡಿತು. ಜನರು ಭಕ್ತಿಯಿಂದ, ಭಯದಿಂದ ಸಾವಿರಾರು ಚಿನ್ನದ ಕಾಣಿಕೆಗಳನ್ನು ಅರ್ಪಿಸಲು ಆರಂಭಿಸಿದರು. ಪ್ರತಿ ರಾತ್ರಿ ದೇವಸ್ಥಾನದ ಒಳಗಿನಿಂದ ಕೇಳಿ ಬರುತ್ತಿರುವ ಅಳುವ ಧ್ವನಿ ಇಡೀ ಹಳ್ಳಿಯನ್ನು ನಡುಗಿಸುತ್ತಿತ್ತು. ಬೆಳಗ್ಗೆ ಪೂಜಾರಿ ಒಳಗೆ ಹೋದಾಗ ಶಿವಲಿಂಗದ ಕೆಳಗೆ ಚಿನ್ನದ ಹನಿಗಳು ಕಾಣಿಸುತ್ತಿದ್ದವು. ಜನರು ಅದನ್ನು ಪವಾಡವೆಂದು ನಂಬಿದ್ದರು. ಯಾರೂ ಪ್ರಶ್ನಿಸುತ್ತಿರಲಿಲ್ಲ, ಯಾರೂ ಸತ್ಯವನ್ನು ತಿಳಿಯಲು ಪ್ರಯತ್ನಿಸುತ್ತಲೂ ಇರಲಿಲ್ಲ. ಆ ಹಳ್ಳಿಯಲ್ಲಿ ರಾಘವ ಎಂಬ ಬಡ ಹುಡುಗನಿದ್ದ. ಅವನ ಬಳಿ ಹಣ ಇರಲಿಲ್ಲ, ಆದರೆ ಸತ್ಯವನ್ನು ಹುಡುಕುವ ಧೈರ್ಯವಿತ್ತು. ಒಂದು ದಿನ ಅವನು ತನ್ನನ್ನೇ ತಾನು ಕೇಳಿಕೊಂಡ, ದೇವರು ನಿಜವಾಗಿಯೂ ಅಳುತ್ತಿದ್ದರೆ ಅವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಆ ಪ್ರಶ್ನೆಯೇ ಅವನ ಜೀವನವನ್ನು ಬದಲಿಸಿತು. ಆ ರಾತ್ರಿ ಎಲ್ಲರೂ ಮನೆಗೆ ಹೋದ ನಂತರ ರಾಘವ ದೇವಸ್ಥಾನದೊಳಗೆ ಅಡಗಿಕೊಂಡ. ಗಡಿಯಾರ 12 ಹೊಡೆಯಲು ಶುರು ಮಾಡಿತು. ಇಡೀ ದೇವಸ್ಥಾನ ನಿಶಬ್ದವಾಯಿತು. ಯಾರೋ ಜೋರಾಗಿ ಅಳುವ ಧ್ವನಿ ಕೇಳಿಸಿತು. ರಾಘವನ ದೇಹವೇ ನಡುಗಿತು, ಆದರೆ ಅವನು ಓಡಲಿಲ್ಲ. ರಾಘವ ಗಮನಿಸಿದ, ಚಿನ್ನದ ಹನಿಗಳು ಕಣ್ಣಿನಿಂದ ಬರುತ್ತಿರಲಿಲ್ಲ, ಹಿಂದಿನಿಂದ ಹರಿದು ಬರುತ್ತಿದ್ದವು. ಅವನು ನಿಧಾನವಾಗಿ ಶಿವಲಿಂಗದ ಹಿಂದೆ ಹೋದ. ಅಲ್ಲಿ ಒಂದು ರಹಸ್ಯ ಕಲ್ಲಿನ ಬಾಗಿಲು, ಅದರ ಹಿಂದೆ ಗುಪ್ತ ಸುರಂಗವಿತ್ತು. ಸುರಂಗದೊಳಗೆ ಹೋಗುತ್ತಿದ್ದಂತೆ ರಾಘವ ಬೆಚ್ಚಿ ಬಿದ್ದ. ದೇವಸ್ಥಾನದ ಮುಖ್ಯ ನಿರ್ವಾಹಕ ಜನರು ಕೊಟ್ಟ ಚಿನ್ನವನ್ನು ರಹಸ್ಯವಾಗಿ ಕರಗಿಸುತ್ತಿದ್ದ. ಕರಗಿದ ಚಿನ್ನ ಚಿಕ್ಕ ಕೊಳವೆಗಳ ಮೂಲಕ ಶಿವಲಿಂಗದ ಒಳಗೆ ಹೋಗುತ್ತಿತ್ತು. ನಂತರ ಚಿನ್ನದ ಹನಿಗಳಾಗಿ ಹೊರಬರುತ್ತಿತ್ತು. ಬಿದಿರಿನ ಕೊಳವೆಗಳಿಂದ ಬರುತ್ತಿದ್ದ ನಕಲಿ ಶಬ್ದ ಅದು ಅಳುವಿನ ಧ್ವನಿಯಂತೆ ಕೇಳಿಸುತ್ತಿತ್ತು. ಇದು ವರ್ಷಗಳಿಂದ ನಡೆಯುತ್ತಿದ್ದ ಮೋಸ. ರಾಘವ ತಕ್ಷಣ ಹೊರಗೆ ಓಡಲಿಲ್ಲ. ಅವನು ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ. ಗುಪ್ತ ಸುರಂಗದ ದಾರಿಯನ್ನು ನೆನಪಿಸಿಕೊಂಡ. ಕರಗಿದ ಚಿನ್ನದ ತುಂಡುಗಳನ್ನು ತೆಗೆದುಕೊಂಡು ಬೆಳಗಾಗುವ ಮುನ್ನ ನಿಶಬ್ದವಾಗಿ ಹೊರಬಂದ. ಮರುದಿನ ರಾಘವ ಎಲ್ಲರಿಗೂ ಸತ್ಯ ಹೇಳಿದ, ಆದರೆ ಯಾರೂ ನಂಬಲಿಲ್ಲ. ಆಗ ಅವನು ಹೇಳಿದ, ಇಂದು ರಾತ್ರಿ ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ. ಆ ರಾತ್ರಿ ಇಡೀ ಹಳ್ಳಿ ಅಡಗಿ ನೋಡಿತ್ತು. 12 ಗಂಟೆ ಆಯಿತು. ಅಳುವ ಧ್ವನಿ ಕೇಳಿಸಿತು. ಸ್ವಲ್ಪ ಹೊತ್ತಿನಲ್ಲೇ ನಿರ್ವಾಹಕ ಸುರಂಗದೊಳಗೆ ಬಂದ. ಎಲ್ಲರೂ ತಮ್ಮ ಕಣ್ಣಾರೆ ಮೋಸವನ್ನು ನೋಡಿದರು. ನಿರ್ವಾಹಕ ತಪ್ಪೊಪ್ಪಿಕೊಂಡ. ವರ್ಷಗಳಿಂದ ಭಕ್ತರ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದ. ಎಲ್ಲಾ ಕದ್ದ ಚಿನ್ನವನ್ನು ಹಿಂದಿರುಗಿಸಲಾಯಿತು. ದೇವಸ್ಥಾನವನ್ನು ಮತ್ತೆ ಪವಿತ್ರವಾಗಿ ಪುನರ್ನಿರ್ಮಿಸಲಾಯಿತು. ಆ ದಿನದಿಂದ ದೇವಸ್ಥಾನದಲ್ಲಿ ಇನ್ನೆಂದೂ ಅಳುವ ಶಬ್ದ ಕೇಳಿಸಲಿಲ್ಲ, ಚಿನ್ನದ ಹನಿಗಳೂ ಕಾಣಿಸಲಿಲ್ಲ. ಆದರೆ ಒಂದು ಅಮೂಲ್ಯವಾದ ಸತ್ಯ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು. ಭಯದಿಂದ ಹುಟ್ಟಿದ ನಂಬಿಕೆ ಮೋಸಕ್ಕೆ ದಾರಿ ಮಾಡಿಕೊಡುತ್ತದೆ, ಆದರೆ ಸತ್ಯವನ್ನು ಹುಡುಕುವ ಧೈರ್ಯ ಇಡೀ ಸಮಾಜವನ್ನೇ ಬದಲಿಸಬಲ್ಲದು. ಈ ಕಥೆಯ ನೀತಿ ಏನೆಂದರೆ, ಕುರುಡು ನಂಬಿಕೆಗಿಂತ ಸತ್ಯದ ಹುಡುಕಾಟವೇ ಶ್ರೇಷ್ಠ. ಪ್ರಾಮಾಣಿಕತೆ ಮತ್ತು ಧೈರ್ಯ ಇದ್ದರೆ ಎಷ್ಟೇ ದೊಡ್ಡ ಮೋಸವನ್ನು ಕೂಡ ಸೋಲಿಸಬಹುದು. ಈ ಕತೆ ನಿಮಗೆ ಇಷ್ಟವಾದರೆ ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಸುಚಿಕಾ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.